ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಅದು ಕಾಂಗ್ರೆಸ್ ಸೋಲಲ್ಲ, ಅಭ್ಯರ್ಥಿ ಸಮರ್ಥ್ ಸೋಲು. ಸಮರ್ಥ್ ಸೋತ್ರೆ ಅದು ಸಮರ್ಥ್ ಸೋಲಲ್ಲ, ಎಸ್ ಮಲ್ಲಿಕಾರ್ಜುನ್ ಸೋಲು. ಎಸ್ ಮಲ್ಲಿಕಾರ್ಜುನ್ ಸೋತ್ರು ಅಂದ್ರೆ ಅದು ಶಾಮನೂರು ಶಿವಶಂಕರಪ್ಪ ಕುಟುಂಬದ ಸೋಲು. ಆದರೂ ಕೂಡ ಇದು ಎಸ್ ಮಲ್ಲಿಕಾರ್ಜುನ್ ಅವರ ಮಹಾಪತನ ಅಂತ ನಾನು ಟೈಟಲ್ ಕೊಟ್ಟಿದ್ದೀನಿ. ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಎಸ್ ಮಲ್ಲಿಕಾರ್ಜುನ್ ಮಹಾಪತನಕ್ಕೆ ಮುಸ್ಲಿಮರು ಹೇಗೆ ಮುಹೂರ್ತ ಇಡ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಇಂಚಿಂಚು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ರೀತಿಯಲ್ಲಿ ಇಡೀ ಶಾಮನೂರು ಸಾಮ್ರಾಜ್ಯಕ್ಕೆ ನಾನೇ ಸರ್ದಾರ, ನಾನೇ ಉಸ್ತುವಾರಿ, ನಾನೇ ಉತ್ತರಾಧಿಕಾರಿ ಅಂತ ಎಸ್ ಮಲ್ಲಿಕಾರ್ಜುನ್ ತಮ್ಮ ಸಹೋದರರನ್ನು ಬದಿಗಿಟ್ಟು ತಮ್ಮ ಪುತ್ರ ಸಮರ್ಥ್ಗೆ ಟಿಕೆಟ್ ಅನ್ನ ಕೊಡಿಸಿದ್ರು. ಆದರೆ ಗೆಲ್ಲಿಸ್ಕೊಳ್ಳಿಕ್ಕೆ ಈಗ ಯದುಸರನ್ನ ಬಿಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲ, ಒಂದಷ್ಟು ಎಡವಟ್ಟುಗಳನ್ನು ಕೂಡ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದರ ಪರಿಣಾಮವಾಗಿ ಮುಸ್ಲಿಮರು ಶಾಮನೂರು ಶಿವಶಂಕರಪ್ಪ ಕುಟುಂಬ ಕಾರಣಕ್ಕೆ ಅಥವಾ ಎಸ್ ಮಲ್ಲಿಕಾರ್ಜುನ್ ಕಾರಣಕ್ಕೆ ಅಥವಾ ಸಮರ್ಥ ಅಭ್ಯರ್ಥಿ ಎನ್ನುವ ಕಾರಣಕ್ಕಲ್ಲ, ಕಾಂಗ್ರೆಸ್ ಅನ್ನೋ ಕಾರಣಕ್ಕಾದ್ರೂ ಒಂದಷ್ಟು ಓಟ್ ಹಾಕ್ತಿದ್ರೇನೋ. ಆದರೆ ಈಗಿನ ಪರಿಸ್ಥಿತಿನಲ್ಲಿ ಅವರು ಓಟ್ ಹಾಕುವ ಸಾಧ್ಯತೆ ಕಡಿಮೆ. ವೋಟ್ ಹಾಕ್ತಾರೆ, ಇಲ್ಲ ಅಂತ ಅಲ್ಲ, ಒಂದಷ್ಟಿಗೆ ಸಾಂಪ್ರದಾಯಿಕ ಮತಗಳು ಇದ್ದೇ ಇದ್ದಾವೆ, ಕಾಂಗ್ರೆಸ್ ವೋಟ್ ಹಾಕೇ ಹಾಕ್ತಾರೆ. ಆದರೆ ಈ ಸಲ ಮುಸ್ಲಿಮರ ಮತದಾನದ ಪ್ರಮಾಣ ಕಡಿಮೆ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಇದ್ರ ಬಗ್ಗೆ ಬೇಕಿದ್ರೆ ನೀವು ಈ ರಿಸಲ್ಟ್ ಬಂದ ಮೇಲೆ ಕಮೆಂಟ್ ಮಾಡಿ. ಮುಸ್ಲಿಮರ ಮತ ಪ್ರಮಾಣ ಕಡಿಮೆ ಆದರೆ ಹೊಡೆತ ಯಾರಿಗೆ? ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ, ಎಸ್ ಮಲ್ಲಿಕಾರ್ಜುನ್ಗೆ ಅಥವಾ ಸಮರ್ಥ್ಗೆ. ಸೊ ಆ ಥರದ ಒಂದು ವಿದ್ಯಮಾನ ನಡೀತಿದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಕಡೆವರೆಗೂ ವಿಡಿಯೋವನ್ನು ನೋಡಿ ಮತ್ತು ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ, ನಾನು ಆಗಲೇ ಹೇಳ್ದಂಗೆ ಕಷ್ಟಪಟ್ಟು ಟಿಕೆಟನ್ನು ತೆಗೆದುಕೊಂಡಿದ್ರು ಶಾಮನೂರು ಶಿವಶಂಕರಪ್ಪ ಕುಟುಂಬದವರು ಅಥವಾ ಎಸ್ ಮಲ್ಲಿಕಾರ್ಜುನ್. ಏನು ಮಾಡಬೇಕಿತ್ತು ಆ ನಂತರ? ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಟ್ ಎನಿ ಕಾಸ್ಟ್ ಗೆಲ್ಲಿಸ್ಕೊಳ್ಬೇಕು ಅಂತ ಮಾಡಬೇಕಾಗಿತ್ತು. ಆದರೆ ಎಸ್ ಮಲ್ಲಿಕಾರ್ಜುನ್ ಮಾಡಿದ್ದೇನು? ಒಂದು ಕಡೆ ಯಾರು ಕಣದಲ್ಲಿದ್ದಾರಲ್ಲ ಬಂಡಾಯ ಅಭ್ಯರ್ಥಿಗಳು, ಮುಸ್ಲಿಂ ಅಭ್ಯರ್ಥಿಗಳು, ಅವರನ್ನು ಸರಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಲ್ಲ. ಅವರಿಂದ ನಾಮಪತ್ರವನ್ನು ವಾಪಸ್ ತೆಗೆಸುವಂಥ ಕೆಲಸವನ್ನು ಮಾಡಿಲ್ಲ. ಸಾದಿಕ್ ಪೈಲ್ವಾನ್ಗೆ ಯಾವುದೋ ಒಂದು ಮೀಡಿಯಾ ಹೌಸ್ನ ಚರ್ಚೆನಲ್ಲಿ ಇನ್ವೈಟ್ ಮಾಡಿದ್ರೆ ಹೊರತು ನಿಜಕ್ಕೂ ಕೂಡ ಸಾದಿಕ್ ಪೈಲ್ವಾನ್ ಅವರ ನಾಮಪತ್ರವನ್ನು ವಾಪಸ್ ತೆಗೆಸ್ಬೇಕು, ಅದು ನನಗೆ ಹೊಡೆತ ಆಗುತ್ತೆ ಅಂತೇಳಿ ಆ ಪ್ರಯತ್ನವನ್ನು ಮಾಡಲಿಲ್ಲ. ಬೇರೆ ಮುಸ್ಲಿಂ ಸಮುದಾಯದ ಮುಖಂಡರನ್ನ ವಿಶ್ವಾಸ ಗಳಿಸ್ಬೇಕು ಅಂತನ್ನುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಮತ್ತೆ ಈಗ ಸಮರ್ಥ್ ವಿರುದ್ಧ ಅಥವಾ ಶಾಮನೂರು ಶಿವಶಂಕರಪ್ಪ ಕುಟುಂಬದ ವಿರುದ್ಧ, ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ತಿರುಗಿಬಿದ್ದಿರೋರು ಯಾರು? ಮುಸ್ಲಿಮರ ಪೈಕಿ ಅದು ಮುಸ್ಲಿಮರ ಒಂದು ಯುವ ಪಡೆ, ಹೊಸದಾಗಿ ಅಕ್ಷರ ಕಲ್ತಿರುವಂಥವ್ರು ಅಥವಾ ಸ್ವಂತ ಕಾಲ ಮೇಲೆ ನಿಂತಿರುವಂಥವ್ರು, ರಾಜಕೀಯ ಜ್ಞಾನ ಇರುವಂಥವ್ರು. ಅವ್ರೇನು ಮಾಡ್ತಿದ್ದಾರೆ? ಇಲ್ಲ, ಈ ಸಲ ಸರಿಯಾಗಿ ಪಾಠ ಕಲಿಸ್ಬೇಕು, ಕಾಂಗ್ರೆಸ್ಗೂ ಪಾಠ ಕಲಿಸ್ಬೇಕು, ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೂ ಪಾಠ ಕಲಿಸ್ಬೇಕು, ಮುಖ್ಯವಾಗಿ ಎಸ್ ಮಲ್ಲಿಕಾರ್ಜುನ್ಗೆ ಪಾಠ ಕಲಿಸ್ಬೇಕು ಅಂತ ಹೊರಟಿದ್ದಾರೆ. ಅವರು ಕ್ಯಾಂಪೇನ್ಗಳನ್ನು ಮಾಡ್ತಿದ್ದಾರೆ. ಅವರದೇ ಮಿತಿನಲ್ಲಿ ಅಥವಾ ಅವ್ರವೇ ನೆಟ್ವರ್ಕ್ನಲ್ಲಿ ಒಂದಷ್ಟು ಕೆಲಸನೂ ಕೂಡ ಮಾಡ್ತಿದ್ದಾರೆ. ಇವರು ಅಂದರೆ ಎಸ್ ಮಲ್ಲಿಕಾರ್ಜುನ್ ಆ ಹೊಸಪಡೆಯನ್ನು, ಆಕ್ರೋಶಗೊಂಡಿರುವಂತಹ ಹೊಸಪಡೆಯನ್ನು ತಮ್ಮ ಕಡೆ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾನೇ ಇಲ್ಲ. ಅವರ ಆ ಸಿಟ್ಟನ್ನು ಶಮನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೇ ಇಲ್ಲ. ಇನ್ನೊಂದು ಕಡೆ, ಅಥವಾ ಇದೆಲ್ಲದಕ್ಕೂ ಮಿಗಿಲಾಗಿ ಜಮೀರ್ ಅಹಮದ್ ಖಾನ್ ಬಂದಿದ್ದಿದ್ರೆ ದಾವಣಗೆರೆಯ ಬೈ ಎಲೆಕ್ಷನ್ ಅಖಾಡಕ್ಕೆ ಸ್ವಲ್ಪ ಪರಿಸ್ಥಿತಿ ಚೇಂಜ್ ಆಗ್ತಿತ್ತೋ ಏನೋ. ಹೇಗೆ ಅಂದರೆ, ಮುಸ್ಲಿಮರಲ್ಲಿ ನಾಯಕತ್ವದ ಸಮಸ್ಯೆ ಇದೆ, ಆಂತರಿಕ ಕಿತ್ತಾಟ ಇದೆ. ಎಲ್ಲದರ ನಡುವೆಯೂ ಕೂಡ ಈಗ ರಾಜ್ಯದ ಮುಸ್ಲಿಂ ಸಮುದಾಯದ ನಾಯಕ ಯಾರಪ್ಪ ಅಂತಂದ್ರೆ ಇದ್ದುದ್ರಲ್ಲಿ ಜಮೀರ್ ಅಹಮದ್ ಖಾನ್. ಇದ್ದುದ್ರಲ್ಲಿ ಮುಸ್ಲಿಂ ಸಮುದಾಯದ ಯುವಕರು ಜನ ಸೇರೋದು ಜಮೀರ್ ಅಹಮದ್ ಖಾನ್ಗೆ. ಅಂತಹ ಜಮೀರ್ ಅಹಮದ್ ಖಾನ್ನ ಇವರು ಕರ್ತರುವಂತ ಪ್ರಯತ್ನವನ್ನ ಮಾಡಬೇಕಿತ್ತು, ಅವ್ರ ಕೆಲ ಪ್ರಚಾರವನ್ನು ಮಾಡಿಸ್ಬೇಕಿತ್ತು. ಅವ್ರ ಮುಖಾಂತರ ಮುಸ್ಲಿಂ ಸಮುದಾಯವನ್ನ ಸಮಾಧಾನ ಪಡಿಸುವಂತಹ, ವಿಶ್ವಾಸ ಗಳಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಎಸ್ ಮಲ್ಲಿಕಾರ್ಜುನ್ ಜಮೀರ್ ಅಹಮದ್ ಖಾನ್ ಬಗ್ಗೆ ಏನಂತ ಹೇಳಿದ್ದಾರೆ? ಅವ್ರೇನ್ ಬರೋದು ಬೇಡ ಅಂತ ಹೇಳಿದ್ದಾರೆ. ಇದು ಉದ್ದಟತನದ ಮಾತಲ್ವಾ? ಜಮೀರ್ ಅಹಮದ್ ಖಾನ್ ಬರ್ದೇ ಇದ್ರು ನಾವು ಗೆಲ್ತೀವಿ ಅನ್ನುವಂಥ ಮಾತನ್ನ ಮಲ್ಲಿಕಾರ್ಜುನ್ ಹೇಳಿದಾರಲ್ಲ. ಮತ್ತೆ ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡ್ದಂಗೆ
ಮುಸ್ಲಿಮರು ಯುವಕರನ್ನ, ಮುಸ್ಲಿಂ ನಾಯಕರನ್ನ ಕಡೆಗಣಿಸಿದಾರಲ್ಲ, ಇದು ಅವರ ಆತ್ಮವಿಶ್ವಾಸವೋ ಅಥವಾ ಅಧಪತನವೋ ಗೊತ್ತಿಲ್ಲ. ಓವರ್ ಕಾನ್ಫಿಡೆನ್ಸ್ ಇರಬಹುದು. ಕಾನ್ಫಿಡೆನ್ಸ್ ಇದ್ರೆ ಓಕೆ, ಆದರೆ ಇದು ಓವರ್ ಕಾನ್ಫಿಡೆನ್ಸ್ ಅಂತ ಅನ್ನಿಸ್ತಾ ಇದೆ ಈಗ ಮೇಲ್ನೋಟಕ್ಕೆ. ಅದೆಷ್ಟು ಮಟ್ಟಿಗೆ ಅವ್ರಿಗೆ ಆತ್ಮವಿಶ್ವಾಸ ಇದೆಯೋ, ಅವ್ರದ್ದು ಯಾವ ರೀತಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೋ, ಯಾವ ರೀತಿ ನೆಟ್ವರ್ಕ್ ಮಾಡ್ಕೊಂಡಿದ್ದಾರೋ ಎಲ್ಲ ಹೇಳ್ತಾರೆ. ಏನಪ್ಪ ಅಂದರೆ BJP ಅವರು ಸಪೋರ್ಟ್ ಮಾಡ್ತಿದ್ದಾರೆ, ಸ್ವಾಮೀಜಿಗಳು ಸಪೋರ್ಟ್ ಮಾಡ್ತಿದ್ದಾರೆ. BJP ಅವರು ಶಾಮನೂರ್ ಕುಟುಂಬಕ್ಕೆ ಸಪೋರ್ಟ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರನೇ ಅಲ್ಲಿ ಲಿಂಗಾಯತ್ ಕ್ಯಾಂಡಿಡೇಟ್ ಹಾಕಿಲ್ಲ. BJPಯ ಶ್ರೀನಿವಾಸ್ ದಾಸ್ಕರಿಯಪ್ಪ ದುರ್ಬಲವಾದಂತಹ ಅಭ್ಯರ್ಥಿ, ಅದರಿಂದಾಗಿ ಸಮರ್ಥ್ ಗೆದ್ದುಬಿಡ್ತಾರೆ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಆದರೆ ಅಷ್ಟು ಸುಲಭ ಇಲ್ಲ. ಮುಸ್ಲಿಮರನ್ನ ವಿರೋಧ ಮಾಡಿಕೊಂಡು ಶಾಮನೂರ್ ಕುಟುಂಬ ಹಿಂದೆಯೂ ಕೂಡ ಸಕ್ಸಸ್ ಆಗಿಲ್ಲ, ಈಗಲೂ ಕೂಡ ಸಕ್ಸಸ್ ಆಗಲ್ಲ, ಮುಂದೆ ಕೂಡ ಸಕ್ಸಸ್ ಆಗಲ್ಲ. ಇದ್ರ ಬಗ್ಗೆ ಇನ್ನೊಂದಿನ ಬೇರೆ ಥರದ ಸ್ಟೋರಿ ಮಾಡ್ತೀನಿ. ಅದೇ ಕಾರಣಕ್ಕೆ ಈ ರೀತಿ ಮಲ್ಲಿಕಾರ್ಜುನ್ ನಡ್ಕೊಳ್ತಿದ್ದಾರೆ, ಅದನ್ನು ನಾನು ಹೇಳ್ತೀನಿ. ಬಟ್ ಈಗ ಮಲ್ಲಿಕಾರ್ಜುನ್ ಈ ರೀತಿ ಓವರ್ ಕಾನ್ಫಿಡೆನ್ಸಿಂದ ಎಡವಟ್ಟನ್ನು ಮಾಡ್ಕೊಳ್ತಿದ್ದಾರೆ. ನೋಡಿ, ಮುಸ್ಲಿಮರ ಪೈಕಿ ಇವರ ವಿರುದ್ಧ ಕ್ಯಾಂಪೇನ್ ಮಾಡಲಿಕ್ಕೆ CM ಇಬ್ರಾಹಿಂ ಬರ್ತಿದ್ದಾರೆ. ಬೇರೆಯವರು ಆಲ್ರೆಡಿ ಮಾಡ್ತಿದ್ದಾರೆ, ಸ್ಥಳೀಯರು ಮಾಡ್ತಿದ್ದಾರೆ. ಮುಸ್ಲಿಂ ಸಮುದಾಯದಲ್ಲಿ ಕಾಂಗ್ರೆಸ್ ತಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಟ್ಟಿದೆ, ಸರಿಯಾಗಿ ಪಾಠ ಕಲಿಸ್ಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಡೆವಲಪ್ ಆಗಿಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರನ್ನ ದೂರ ಇಟ್ಟು, ನೋಡಿ, ರಾಜಕಾರಣದಲ್ಲಿ ಈ ಥರದ ಏನೋ ವೈಮನಸ್ಸುಗಳು ಅಥವಾ ಜಿದ್ದಾಜಿದ್ದಿ ಎಲ್ಲ ಆಗ್ತಿರುತ್ತೆ. ಅದೊಂದು ಹಂತಕ್ಕೆ ಯಾವುದೋ ಒಂದು ವಿಷಯ ಸೆಟ್ಲ್ ಆದಮೇಲೆ ಪರಸ್ಪರ ಕೈ ಜೋಡಿಸ್ಬೇಕು, ಸೌಹಾರ್ದಯುತವಾಗಿ ಇರಬೇಕು. ಜಮೀರ್ ಅಹಮದ್ ಖಾನ್ನ ಇವರು ಆಯ್ತು ಬಾಪ, ಏನೋ ಆಗಿದ್ದಾಯ್ತು, ನಮ್ಮ ಜೊತೆ ಪ್ರಚಾರ ಮಾಡು ಮತ್ತು ನಮ್ಗೆ ಸಪೋರ್ಟ್ ಮಾಡು ಅಂತ ಕೇಳ್ಬಿಟ್ಟಿದ್ರೆ ಕಳ್ಕೊತಿದ್ದೇನು SS ಮಲ್ಲಿಕಾರ್ಜುನ್? ಮಾಡಿಲ್ಲ ಅಂದ್ರೆ ಏನು? ಅದು ಉದ್ದಟತನ. ಅದು ಅವ್ರ ಪ್ರಕಾರ ವಿಶ್ವಾಸ ಇರ್ಬೋದು, ಆತ್ಮವಿಶ್ವಾಸ ಇರ್ಬೋದು, ನನ್ನ ಪ್ರಕಾರ ಓವರ್ ಕಾನ್ಫಿಡೆನ್ಸ್ ಅಂತ. ಅದಲ್ಲದೆ ಉದ್ದಟತನ ಕೂಡ ಇದೆ ಅಂತ ಅನ್ನಿಸ್ತಿದೆ. ಅದರಿಂದಾಗಿ ಅವರು ಈ ಸಲ ಸೋಲುವ ಸಾಧ್ಯತೆಗಳು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಂಗಾದರೆ ನಾನು ಆಗಲೇ ಹೇಳ್ದಂಗೆ ಅದು ಶಾಮನೂರ್ ಶಿವಶಂಕರಪ್ಪ ಕುಟುಂಬದ ಸೋಲು ಅನ್ನೋದಕ್ಕಿಂತ ಮಿಗಿಲಾಗಿ SS ಮಲ್ಲಿಕಾರ್ಜುನ್ ಅವರ ಸೋಲಾಗತ್ತೆ. ಅಷ್ಟೇ ಅಲ್ಲ, ಮಲ್ಲಿಕಾರ್ಜುನ್ ಅವರ ಮಹಾಪತನ ಆಗತ್ತೆ. ಒನ್ಸ್ ಅಗೇನ್ ಇದ್ರ ಬಗ್ಗೆ ಕೂಡ ನಾನು ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಿ. ಮಲ್ಲಿಕಾರ್ಜುನ್ ಸಾಮ್ರಾಜ್ಯದ ಭವಿಷ್ಯ ಈ ಚುನಾವಣೆಯ ಮೇಲೆ ಹೇಗೆ ನಿಂತಿದೆ ಅನ್ನೋದ್ರ ಬಗ್ಗೆ ವಿಡಿಯೋವನ್ನು ಮಾಡ್ತೀನಿ. ಸೊ ನಮ್ಮ ಬುಕಿಂಗ್ ಕರೆಡರಿಯನ್ನು ಸಬ್ಸ್ಕ್ರೈಬ್ ಮಾಡಿದರೆ ಫಾಲೋ ಮಾಡಿದರೆ, ಬೆಲ್ ಬಟನ್ ಪ್ರೆಸ್ ಮಾಡಿದರೆ ಈ ಥರದ್ದೆಲ್ಲ ಲಿಂಕ್ಗಳು ನಿಮಗೆ ಸಿಗ್ತಿರ್ತವೆ. ಇನ್ನೂ ಡೀಟೇಲ್ ಆದಂಥ ಮಾಹಿತಿಗಳು ಸಿಗ್ತವೆ, ನಾನು ಮಾಡ್ತಿರ್ತೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಜೊತೆಗೆ ಈ ಥರದ ಬೇರೆ ಏನೋ ಮಾಡಬೇಕು ಮಾಡಿ ಅನ್ನೋಂಥದ್ದು ಏನಾದ್ರು ಸಜೆಷನ್ ಇದ್ದರೆ ವೆಲ್ಕಮ್, ಡೆಫಿನೆಟ್ಲಿ ಆ ಥರದ ಸಲಹೆಯನ್ನು ಕೂಡ ಕೊಡಿ. ಥ್ಯಾಂಕ್ ಯು.